ಬೆನಿಫಿಟ್ಸ್ ಆಫ್ ವೈನ್ ಬಗ್ಗೆ ತುಂಬ ಜನಕ್ಕೆ ಕ್ಯೂರಿಯಾಸಿಟಿ ಇದೆ. ಹಾಗಿದ್ರೆ ಏನಕ್ಕೆ ವೈನ್ನ ಕುಡಿಬೇಕು, ವೈನ್ ಕುಡಿಯೋದ್ರಿಂದ ಏನು ಬೆನಿಫಿಟ್ಸು? ವೈನು ಒಂದು ಆ್ಯಂಟಿ ಆಕ್ಸಿಡೆಂಟ್, ನಿಮ್ಮ ಏಜಿಂಗ್ನ ಕಡಿಮೆ ಮಾಡುತ್ತೆ, ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡುತ್ತೆ, ನಿಮ್ಮ ಬಾಡಿಲಿರೋ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ. ಇಟ್ ರೆಡ್ಯೂಸಸ್ ದ ರಿಸ್ಕ್ ಆಫ್ ಕ್ಯಾನ್ಸರ್. ಹಾಗೆ ನಿಮ್ಮ ಬಾಡಿನಲ್ಲಿ ಬ್ಲಡ್ ಶುಗರ್ ಲೆವೆಲ್ನ ಕಂಟ್ರೋಲಿಗೆ ತೊಗೊಂಬರುತ್ತೆ. ಇದು ನಿಮ್ಮ ಮೆಮೊರಿನ ಶಾರ್ಪ್ ಮಾಡುತ್ತೆ, ಹಾಗೆ ನಿಮ್ಮ ಬಾಡಿನ ಸ್ಲಿಮ್ ಆಗಿಡೋದಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ಆಮೇಲೆ ತುಂಬ ಜನ ಇದನ್ನ ಕುಡಿಯೋದು ಇದು ಕಾಮನ್ ಕೋಲ್ಡಿಂದ ಆಚೆ ಬರೋದಕ್ಕೆ ಕೂಡ ಈ ವೈನ್ನ ಯೂಸ್ ಮಾಡ್ತಾರೆ. ಸೊ ಸಣ್ಣ ಪುಟ್ಟ ಕೋಲ್ಡ್ ಆಗಿರುತ್ತೆ, ಅವಾಗ ಈ ವೈನ್ ಕುಡಿದ್ರೆ ಇದರಲ್ಲಿರೋ ಆ್ಯಂಟಿ ಆಕ್ಸಿಡೆಂಟ್ಸು ನಿಮ್ಮ ಕೋಲ್ಡನ್ನು ಕೂಡ ಕಡಿಮೆ ಮಾಡುತ್ತೆ. ತುಂಬ ಜನ ಇದನ್ನು ಊಟದ ಜೊತೆನೇ ತಗೊಳ್ತಾರೆ. ಬೇರೆ ಕಂಟ್ರೀಸಲ್ಲೆಲ್ಲ ಇದನ್ನು ಸರ್ವ್ಡ್ ವಿತ್ ಫುಡ್ ಅಂತಲೇ ಹೇಳ್ತಾರೆ. ಸೊ ಇಂಡಿಯಾದಲ್ಲಿ ಏನಾಗಿದೆ ಅಂದರೆ ತುಂಬ ಜನಕ್ಕೆ ಒಂದು ಮಿಸ್ಕನ್ಸೆಪ್ಷನ್ ಇದೆ, ಕುಡಿದ್ಬಿಟ್ಟು ಊಟ ಮಾಡಬಾರ್ದು, ಊಟ ಮಾಡಿಬಿಟ್ಟು ಕುಡಿಬಾರ್ದು, ಈ ಥರ ಎಲ್ಲ ತುಂಬಾ ಮಿಸ್ಕನ್ಸೆಪ್ಷನ್ಸ್ ಇದೆ. ಆ್ಯಕ್ಚುಲಾಗಿ ನಾವು ಕುಡಿಬೇಕಾದ್ರೆ ಏನಾದ್ರು ತಿನ್ನಲೇಬೇಕು. ಹಾಗೆ ತಿಂತಾನೆ ಕುಡಿಯೋದಕ್ಕೆ ಅಂತಲೇ ಈ ವೈನು, ವಿಸ್ಕಿ ಮತ್ತು ಇದೇ ಥರ ಲಿಕ್ಕರ್ಸ್ಗಳನ್ನ ಮ್ಯಾನುಫ್ಯಾಕ್ಚರ್ ಆಗಿರುತ್ತೆ. ತುಂಬ ಜನಕ್ಕೆ ಗೊತ್ತಿಲ್ಲ. ಫಸ್ಟು ಚೆನ್ನಾಗಿ ಕುಡಿತಾರೆ, ಆಮೇಲೆ ಊಟ ಮಾಡ್ತಾರೆ. ಇದರಿಂದ ಏನಪ್ಪ ಡಿಸ್ಅಡ್ವಾಂಟೇಜು? ಇದರಿಂದ ತುಂಬ ಜನಕ್ಕೆ ಒಬೇಸಿಟಿ ಅನ್ನೋ ಪ್ರಾಬ್ಲಮ್ ಬರುತ್ತೆ. ಇದರಿಂದ ನಮ್ಮ ಬಾಡಿಲಿರೋ ಕೊಲೆಸ್ಟ್ರಾಲು ತುಂಬಾ ಜಾಸ್ತಿ ಆಗುತ್ತೆ. ಸೊ ನೀವು ತಿಂತಾ ಕುಡ್ದಾಗ ಏನಾಗುತ್ತೆ, ಇದರಲ್ಲಿ ನಿಮಗೆ ಅಷ್ಟೊಂದು ಕೊಲೆಸ್ಟ್ರಾಲು ಅಕ್ಯುಮುಲೇಟ್ ಆಗೋದಕ್ಕೆ ಬಿಡೋದಿಲ್ಲ. ಸೊ ಆಲ್ಕೋಹಾಲು ಆ್ಯಸಿಡಿಕ್ ಇರುತ್ತೆ. ಸೊ ನಿಮ್ಮ ಬಾಡಿನಲ್ಲಿರೋ pH ಲೆವೆಲ್ನ ರಿಡ್ಯೂಸ್ ಮಾಡ್ತಾ ಇರುತ್ತೆ. ಸೊ ಆ ಟೈಮಲ್ಲಿ ನೀವು ಫುಡ್ ಕನ್ಸ್ಯೂಮ್ ಮಾಡಿದಾಗ ಸೊ ಈಕ್ವಲ್ ಆಗುತ್ತೆ. ತುಂಬ ಜನಕ್ಕೆ ಇದೊಂದು ಮಿಸ್ಕನ್ಸೆಪ್ಷನ್ ಇದೆ, ನಾವು ಊಟ ಮಾಡಿಬಿಟ್ಮೇಲೆ ಕುಡಿಬಾರ್ದು, ಕುಡಿದ್ರೆ ವಾಮಿಟ್ ಆಗಿಬಿಡುತ್ತೆ ಅಂತ. ಯಾಕೆ ಅಂದರೆ ಲಿಕ್ಕರ್ ಬಂದು ಒಂದು ಆ್ಯಸಿಡಿಕ್ಕು. ಇದು ಏನು ಮಾಡುತ್ತೆ, ನಮ್ಮ ಊಟ ಆದಮೇಲೆ ನಾವು ಕುಡಿದಾಗ ಇದು ಆ್ಯಸಿಡ್ ರಿಫ್ಲೆಕ್ಸ್ ಆಗುತ್ತೆ. ಸೊ ಹಾಗಾಗಿ ನಿಮಗೆ ವಾಮಿಟಿಂಗ್ ಸೆನ್ಸೇಷನ್ ಬಂದೇ ಬರುತ್ತೆ. ಸೊ ಹಾಗಾಗಿ ಊಟದ ಜೊತೆನೇ ತಗೊಳ್ಳಿ, ಇದರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ತುಂಬ ಜನ ಇದನ್ನು ಖಾಲಿ ಹೊಟ್ಟೆಯಲ್ಲಿ ತೊಗೊಳೋದಕ್ಕೆ ಇಷ್ಟಪಡ್ತಾರೆ. ಯಾಕೆ ಅಂದರೆ ಇದರಲ್ಲಿರೋ ಆ್ಯಂಟಿ ಆಕ್ಸಿಡೆಂಟು ಬೇಗ ಕೆಲಸ ಮಾಡುತ್ತೆ ಅನ್ನೋ ರೀಸನಿಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡ್ರಿಂಕ್ ರೆಸ್ಪಾನ್ಸಿಬ್ಲಿ. ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ಇನ್ಫಾರ್ಮೇಟಿವ್ ವಿಡಿಯೋದಲ್ಲಿ. ಏನು ಹೇಳ್ತೀರಾ?